ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಕ್ಯಾನ್ ಅನ್ನೋ ಒಂದು ಸಹಾಯಕ ಕ್ರಿಯಾಪದ ಅಥವಾ ಮಾಡಲ್ ವರ್ಬ್ ಅಂತ ಕರಿತೀವಿ ಅಥವಾ ಮಾದರಿ ಕ್ರಿಯಾಪದ ಅಂತಲೂ ಕರಿತೀವಿ. ಅಂಥದನ್ನು ಯಾವ ರೀತಿ ಸರಳವಾಗಿ ಬಳಸೋದು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಕ್ಯಾನ್ ಅಂತ ಒಂದು ಮಾಡಲ್ ವರ್ಬ್. ಇದು ಕ್ಯಾನ್ ಅನ್ನು ಯಾವಾಗ ಬಳಸ್ತೀವಿ ಅಂತಂದರೆ, ಕ್ಯಾನ್ ಅಂತಂದರೆ ಸಾಮರ್ಥ್ಯವನ್ನು ಹೇಳುತ್ತೆ. ಈಗಿನ ಸಾಮರ್ಥ್ಯ ಕ್ಯಾನ್ ಅಂದ್ರೆ ಈಗ ಪ್ರೆಸೆಂಟಲ್ಲಿ ನನ್ನ ಹತ್ರ ಬರೆಯುವ ಶಕ್ತಿ ಇದೆ, ಮಾತನಾಡುವ ಕಲೆ ಇದೆ, ಎನರ್ಜಿ ಮೀನ್ಸ್ ಯಾವುದಾದ್ರೂ ಒಂದು ಸಾಮರ್ಥ್ಯ, ಎಬಿಲಿಟಿ. ದ ಕ್ಯಾನ್ ಡಿಸ್ಕ್ರೈಬ್ಸ್ ಎಬಿಲಿಟಿ ಅಬೌಟ್ ಅಥವಾ ಎಬಿಲಿಟಿ ಅಬೌಟ್ ಟು ಡೂ ಸಮಥಿಂಗ್ ಇನ್ ಅ ಪ್ರೆಸೆಂಟ್ ಅಂತ ಹೇಳ್ತದೆ. ಈಗ ಸದ್ಯ ಈಗ ಪ್ರೆಸೆಂಟಲ್ಲಿ ನಾವು ಅಂತ ಹೇಳ್ಬೋದು. ನಾವು ಅಂದರೆ ಹೀಗೆ ಅಂತ, ಈಗ ಪ್ರೆಸೆಂಟ್ ಸದ್ಯದಲ್ಲಿ ಮಾಡ್ತಕ್ಕಂಥ ಸಾಮರ್ಥ್ಯ ನನ್ನ ಬಳಿ ಇದೆ ಅಂತ ಹೇಳೋದಕ್ಕೆ ಕ್ಯಾನನ್ನು ಬಳಸ್ತೀವಿ. ಕ್ಯಾನ್ನ ಪದದ ಅರ್ಥ ಸಾಮರ್ಥ್ಯ ಅಂತ ಅರ್ಥ. ಸಾಮರ್ಥ್ಯ, ಬಲ ಇದೆ, ಶಕ್ತಿ ಇದೆ ಅಂತೇಳಿ ಅರ್ಥ. ಆ ಸೆಂಟೆನ್ಸನ್ನು ನೋಡ್ತಾ ಹೋಗೋಣ. ಈ ಕ್ಯಾನ್ ಅನ್ನೋದೇನ್ರಿ, ಇದೊಂದು ಎಲ್ಪಿಂಗ್ ವರ್ಬು. ಇದೇನ್ರಿ ಕ್ಯಾನ್ ಅನ್ನೋದೇನೋ ಎಲ್ಪಿಂಗ್ ವರ್ಬ್. ಈ ಕ್ಯಾನ್ ಅನ್ನೋ ಎಲ್ಪಿಂಗ್ ವರ್ಬನ್ನು ಯಾವುದ್ಯಾವುದಕ್ಕೆ ಬಳಸ್ತೀವಿ? ಇವುಗಳನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಈ ಸಬ್ಜೆಕ್ಟ್ ಅಂದ್ರೆ ಏನು ಅಂತಂದ್ರೆ ಏನಿಲ್ಲ, ನಾವು ಯಾರ ಕುರಿತಾಗಿ ಮಾತಾಡ್ತೀವಲ್ಲ ಅವುಗಳನ್ನೇ ಸಬ್ಜೆಕ್ಟ್ ಅಂತ ಕರಿತೀವಿ. ಐ ಅಂದ್ರೆ ಏನ್ರಿ, ನಾನು, ನಾವು. ಓಕೆ, ಯು ಅಂದರೆ ನೀನು, ದೇ ಅಂದರೆ ಅವರು, ಹಿ ಅಂದರೆ ಅವನು. ಹಿ ಅಂದ್ರೆ ಏನ್ರಿ, ಹಿ ಅಂದರೆ ಅವನು. ಈ ಅಂತಂದರೆ ಈ ಅಂದರೆ ಅವನು ಅಂತೇಳಿ ಅರ್ಥ ಏನ್ರಿ. ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಇದು ಅಂತೇಳಿ ಅರ್ಥ ಆಗುತ್ತೆ. ಈಗ ಈ ಎಲ್ಲದಕ್ಕೂ ಒಂದೇ ಒಂದು ಸಹಾಯಕ ಕ್ರಿಯಾಪದ ಐತೆ. ಅದೇನಪ್ಪ ಅಂತಂದರೆ ಅದೇ ಕ್ಯಾನ್. ಅದನ್ನೇ ನಾವು ಕ್ಯಾನ್ ಅಂತೀವಿ. ಈ ಕ್ಯಾನ್ ಅನ್ನೋ ಒಂದು ಪದಕ್ಕೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಅದನ್ನೇ ಬಳಸ್ತಾ ಹೋಗ್ತೀವಿ. ಕ್ಯಾನ್ 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 ಅಂತ. ಐ ಕ್ಯಾನ್, ವಿ ಕ್ಯಾನ್, ಯು ಕ್ಯಾನ್, ದೇ ಕ್ಯಾನ್, ಶಿ ಕ್ಯಾನ್, ಹಿ ಕ್ಯಾನ್, ಇಟ್ ಕ್ಯಾನ್. ಇದ್ರ ಸ್ಟ್ರಕ್ಚರ್ ಏನಪ್ಪ, ಫಾರ್ಮುಲಾ ಸ್ಟ್ರಕ್ಚರ್ ಏನೈತೆ? ಆ ಫಾರ್ಮುಲಾ ಏನು ಹೇಳ್ತದೆ ಅಂತಂದರೆ, ಯಾವುದೇ ಒಂದು ಸೆಂಟೆನ್ಸ್ ನಾವು ರಚನೆ ಮಾಡ್ಬೇಕಾಗಿತ್ತಂದರೆ ಫಸ್ಟಿಗೆ ಸಬ್ಜೆಕ್ಟ್ ಇರಬೇಕು ಅಂತ ಹೇಳ್ತದ. ಅದಾದ ಸಬ್ಜೆಕ್ಟ್ ಅಂದರೆ ಅವು ಇವೇ ಐ, ವಿ, ಯು, ವಿ, ಶಿ, ಇಟ್, ದೇ ಇವೇ ಸಬ್ಜೆಕ್ಟ್. ಅದಾದ ನಂತರ ಕ್ಯಾನ್ ಇರ್ಬೇಕು ಅಂತ ಹೇಳ್ತದ. ನಂತರ ವರ್ಬ್ ಒನ್ ಇರಬೇಕು, ಆಬ್ಜೆಕ್ಟ್ ಇರ್ಬೇಕು ಅಂತ ಹೇಳ್ತದ. ವರ್ಬ್ ಒನ್ ಅಂದ್ರೇನು? ಗೋ, ವೆಂಟ್, ಗೋ, ಮೀಟ್, ಈಟ್, ಸ್ಪೀಕ್, ಟಾಕ್. ಇಂಥವೆಲ್ಲೇನು ವರ್ಬ್ನ ಮೊದಲೇ ರೂಪ ಏನಂತೀವಲ್ಲ V1 ಅಂತ ಕರಿತೀವಿ. ಆ V1 ಇರ್ಬೇಕು ಅಂತೇಳಿ ಹೇಳ್ತದೆ. ಇಷ್ಟು ಗೊತ್ತಿದ್ದರೆ ಸಾಕು, ನಾವು ಈಸಿಯಾಗಿ ಸೆಂಟೆನ್ಸನ್ನು ಮಾಡಿಬಿಡ್ಬೋದು. ಇದನ್ನು ಒಂದು ಸ್ಕ್ರೀನ್ಶಾಟನ್ನು ತೊಗೊಳ್ರಿ. ಐ ಡೆಫಿನೇಷನಲ್ಲಿ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ರಿ. ನೀವು ಬರಿತಾ ಹೋಗಿ ನೋಟ್ಬುಕ್ಕಲ್ಲಿ. ಇದು ಯಾವಾಗಲೂ ನೆನಪಿರುತ್ತೆ. ನೆನಪು ನಿಮಗೆ ಆರಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಚಿಕ್ಕದಾಗಿರ್ತಕ್ಕಂಥ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನು ಮಾಡೋಣ. ವಿ ಕ್ಯಾನ್ ಕ್ರಿಯೇಟ್ ನಾವ್ ದ ಸ್ಮಾಲ್ ಸೆಂಟೆನ್ಸ್ ವಿತ್ ಯೂಸಿಂಗ್ ದ ಕ್ಯಾನನ್ನು ಬಳಸಿ ನಾವು ಚಿಕ್ಕದಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಐ ಕ್ಯಾನ್ ರನ್ ಫಾಸ್ಟ್. ಐ ಕ್ಯಾನ್ ರನ್ ಫಾಸ್ಟ್ ಅಂತ. ಕ್ಯಾನ್ ಅಂದ್ರೇನು? ಸಾಮರ್ಥ್ಯ ಇದೆ. ಐ ಕ್ಯಾನ್ ರನ್ ಫಾಸ್ಟ್, ನಾನು ವೇಗವಾಗಿ ಓಡಬಲ್ಲೆ. ಸಾಮರ್ಥ್ಯ ಐತೆ, ಓಡ್ತಕ್ಕಂಥ ಸಾಮರ್ಥ್ಯ ಐತೆ. ಎಬಿಲಿಟಿ ಅಂತ ನಾವು ಕರಿತೀವಿ. ಎಬಿಲಿಟಿ ಐತೆ, ಸಾಮರ್ಥ್ಯ, ಓಡ್ತಕ್ಕಂಥ ಸಾಮರ್ಥ್ಯ ಇದೆ. ಓಕೆ. ಶಿ ಕ್ಯಾನ್ ಸಿಂಗ್ ವೆಲ್. ಅವಳು ಚೆನ್ನಾಗಿ ಆಡಬಲ್ಲಳು. ಹಾಡನ್ನು ಚೆನ್ನಾಗಿ ಆಡಬಲ್ಲಳು. ಸಿಂಗ್ ಅಂದ್ರೇನು? ಆಡುವುದು. ಅವಳು ಇದೇನಿದು? ಶಿ ಅನ್ನೋದು ಸಬ್ಜೆಕ್ಟು, ಕ್ಯಾನ್ ಅನ್ನೋದು ಮಾಡಲ್ ವರ್ಬು, ಸಿಂಗ್ ಅನ್ನೋದು ವರ್ಬು, ವೆಲ್ ಅಂದರೆ ಆಬ್ಜೆಕ್ಟ್. ಅವಳು ಚೆನ್ನಾಗಿ ಆಡಬಲ್ಲಳು ಅಂತ ಹೇಳ್ತದ. ಎಬಿಲಿಟಿಯನ್ನು ಹೇಳ್ತದ, ಸಾಮರ್ಥ್ಯವನ್ನು ಹೇಳ್ತಾ ಹೋಗ್ತದ. ನೆಕ್ಸ್ಟ್, ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಹಿ ತಗೊಂಡಿವಿ. ಶಿ ತಗೊಂಡ್ರು ಓಕೆ, ಶಿ ಅಥವಾ ಹಿ ಎಲ್ಲ ಒಂದೇ. ಈ ತಗೊಂಡ್ರೆ ಕನ್ನಡ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಬಿಟ್ಟರೆ ಹಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಅವನು ಅಂತೈತೆ ಇಲ್ಲಿ. ಅವನು ಅಥವಾ ಅವಳು ಏನಾದರೂ ತಗೊಳ್ರಿ, ಎಲ್ಲರೂ ತಗೊಳ್ರಿ. ನಾವು ಅವಳಿಂದ ಮಾಡೋಣ. ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಅವಳು ಇಂಗ್ಲಿಷ್ ಮಾತನಾಡಬಲ್ಲಳು. ಅವನಾಗಿದ್ದರೆ ಅವನು ಇಂಗ್ಲಿಷ್ ಮಾತನಾಡಬಲ್ಲನು. ಅವನಿಗೆ ಇಂಗ್ಲಿಷ್ ಮಾತನಾಡುವ ಸಾಮರ್ಥ್ಯವಿದೆ, ಅವನು ಇಂಗ್ಲಿಷ್ ಮಾತನಾಡುತ್ತಾನೆ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಕನ್ನಡದಲ್ಲಿ. ಸಾಮರ್ಥ್ಯ, ಅವನ ಬಳಿ ಶಕ್ತಿ ಇದೆ. ಶಿ ಕ್ಯಾನ್ ಸ್ಪೀಕ್, ಹಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಹಿ ಕ್ಯಾನ್ ಸ್ಪೀಕ್ ಕನ್ನಡ, ಶಿ ಕ್ಯಾನ್ ಸ್ಪೀಕ್ ತೆಲುಗು. ಆ ರೀತಿ ಹೇಳ್ಬೋದು. ಓಕೆ. ವಿ ಕ್ಯಾನ್ ಲರ್ನ್ ಇಂಗ್ಲಿಷ್. ನಾವು ಇಂಗ್ಲಿಷ್ ಕಲಿಯುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ನಾವು ನಮ್ಮ ಬಳಿ ವಿ ಕ್ಯಾನ್ ಲರ್ನ್ ಇಂಗ್ಲಿಷ್, ನಾವು ಇಂಗ್ಲೀಷನ್ನು ಕಲಿಯುತ್ತೇವೆ
ಅಥವಾ ಸಾಮರ್ಥ್ಯವಿದೆ ಅಂತೇಳಿ ಅರ್ಥ. ವಿ ಕ್ಯಾನ್ ಲರ್ನ್ ಇಂಗ್ಲೀಷ್ ಅಂತೇಳಿ ಅರ್ಥ. ನೋಡಿ ಇನ್ನೂ ಒಂದು ಸೆಂಟೆನ್ಸು, ದೇ ಕ್ಯಾನ್ ರೀಡ್ ದಿ ಬುಕ್. ದೇ ಕ್ಯಾನ್ ರೀಡ್ ದಿ ಬುಕ್. ಅವರು ಪುಸ್ತಕವನ್ನು ಓದಬಲ್ಲರು. ಅವರ ಓದುವ ಶಕ್ತಿ ಇದೆ ಅಥವಾ ಆ ಪುಸ್ತಕವನ್ನು ಅವರು ಏನು ಮಾಡಬಲ್ಲರು? ಓದಬಲ್ಲರು. ಯು ಕ್ಯಾನ್ ಈಟ್ ದ ಕೇಕ್. ನೀನು ಕೇಕನ್ನು ನೀನು ಯು ಕ್ಯಾನ್ ಈಟ್ ದ ಕೇಕ್. ನೀನು ಕೇಕ್ ತಿನ್ನುತ್ತಿ ಅಥವಾ ತಿನ್ನಬಲ್ಲೆ ಅಂತಲೂ ಕೂಡ ಆಗ್ಬೋದು. ತಿನ್ನಬಲ್ಲೆ. ನಿನ್ನ ಬಳಿ ಶಕ್ತಿ ಇದೆ, ನಿನಗೇನು ಶುಗರ್ ಪೇಷಂಟ್ ಅಲ್ಲ, ನೀನು ತಿನ್ನಲಾರ್ದೆ ಇರೋಕ್ಕೆ, ನೀನು ತಿನ್ನಬಲ್ಲೆ. ಓಕೆ, ಆ ರೀತಿ ಅದರ ಅರ್ಥ. ಯು ಕ್ಯಾನ್ ಈಟ್ ದ ಕೇಕ್. ನೀನು ಕೇಕನ್ನು ತಿನ್ನಬಲ್ಲೆ. ಡಾಗ್ ಕ್ಯಾನ್ ಬಾರ್ಕ್ ಲೌಡ್ಲಿ. ನಾಯಿ ಜೋರಾಗಿ ಬೊಗಳಬಲ್ಲದು. ಅದು ಸುಮ್ಮನೆ ಸೈಲೆಂಟ್ ಇರೋದಲ್ಲ, ಅದರ ಹತ್ರ ಒದರ ಶಕ್ತಿನೂ ಐತೆ ಅಂತ ಹೇಳ್ದಂಗೆ. ಡಾಗ್ ಕ್ಯಾನ್ ಬಾರ್ಕ್ ಲೌಡ್ಲಿ. ನಾಯಿಯು ಜೋರಾಗಿ ಬೊಗಳಬಲ್ಲದು, ಕಚ್ಚಬಲ್ಲದು. ಡಾಗ್ ಕ್ಯಾನ್ ಬೈಟ್. ನಾಯಿ ಕಚ್ಚಬಲ್ಲದು ಕೂಡ ಹೇಳ್ಬೋದು ಕ್ಯಾನ್ ಬಳಸಿ. ಶಿ ಕ್ಯಾನ್ ಡ್ರಾ ಅ ಪಿಕ್ಚರ್. ಅವಳು ಚಿತ್ರ ಬಿಡಿಸಬಲ್ಲಳು. ಅವಳ ಶಕ್ತಿ ಏನಂತ? ಕ್ಯಾನ್ ಅಂದರೆ ಏನಂದ್ವಿ? ಸಾಮರ್ಥ್ಯ. ಶಿ ಕ್ಯಾನ್ ಡ್ರಾ ಅ ಪಿಕ್ಚರ್. ಅವಳು ಚಿತ್ರ ಬಿಡಿಸಬಲ್ಲಳು. ಯಾರ್ದಾದ್ರೂ ಪಿಕ್ಚರ್ ತೋರಿಸಿ ಅವಳು ಬಿಡಿಸು ಅಂತಂದ್ರೆ ಸಾಕು, ಆ ಬಿಡಿಸ್ತಕ್ಕಂಥ ಸಾಮರ್ಥ್ಯ ಈಕೆಗೆ ಇದೆ, ಅವಳಿಗೆ ಆ ಶಕ್ತಿ ಇದೆ ಅಂತ. ಈಗ ನಾವೇನು ಮಾಡೋಣ ಅಂತಂದರೆ ಇನ್ನೂ ಒಂದಿಷ್ಟು ಸೆಂಟೆನ್ಸ್ಗಳನ್ನು ಮಾಡ್ತಾನೆ. ಈಗ ಹೆಂಗೆ ಸೆಂಟೆನ್ಸು? ಈಗ ನಾವು ಇಷ್ಟೊತ್ತೇನು ಮಾಡಿದ್ವಿ? ಜಸ್ಟ್ ಪಾಸಿಟಿವ್ ಸೆಂಟೆನ್ಸ್ ಹೇಳಿದ್ವಿ. ನಾವು ಮಾಡಬಲ್ಲೆ, ಹೋಗಬಲ್ಲೆ, ಅವಳು ಹೋಗುತ್ತಾಳೆ, ಅವರು ಹೋಗುತ್ತಾರೆ, ಸಾಮರ್ಥ್ಯವನ್ನು ಹೇಳಿದ್ವಿ. ಈಗ ಅವ್ರ ಕೈಲಿ ಹೋಗೋಕ್ಕಾಗೋದಿಲ್ಲ, ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಅವಳಿಗೆ ಇಂಗ್ಲೀಷ್ ಮಾತನಾಡೋಕ್ಕಾಗೋದಿಲ್ಲ, ಅವಳು ಬರೆಯೋಕ್ಕಾಗೋದಿಲ್ಲ, ಈ ರೀತಿ ಅವರ ಸಾಮರ್ಥ್ಯ ಇಲ್ಲ ಅಂತ ಹೇಳ್ಬೇಕಾಗ್ಯದ. ಅದು ನಂದಿರ್ಬೋದು, ನಿಮ್ದಿರ್ಬೋದು, ಎಲ್ಲರ ಸಾಮರ್ಥ್ಯವನ್ನು ಆಗೋದಿಲ್ಲ, ಅವ್ರ ಹತ್ರ ಇಲ್ಲ ಅಂತ ಹೇಳ್ಬೇಕಾಗಿತ್ತು, ಅವ್ರು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬೇಕಾಗಿತ್ತು. ಅಂದರೆ ಜಸ್ಟ್ ನಾವು ಸೆಂಟೆನ್ಸಲ್ಲಿ ನಾಟ್ ಹಚ್ತೀವಿ, ಕೆನಾಟ್ ಅಂತೇಳಿ ಬಳಸ್ತಾ ಹೋಗ್ತೀವಿ, ಕೆನಾಟ್ ಅಂತ. ಇಲ್ಲಿ ನೋಡಿ ಒಂದು ಸೆಂಟೆನ್ಸ್ ಮಾಡಿದ್ದೀವಿ. ಓಕೆ, ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಮಾಡಿದ್ವಿ. ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವು ಸರಳವಾಗಿ ಏನು ಮಾಡಿಬಿಡ್ಬೋದು, ನಾವು ಸೆಂಟೆನ್ಸ್ಗಳನ್ನು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಬೋದು. ಶಿ ಕ್ಯಾನ್ ರನ್ ಫಾಸ್ಟ್ ಅಂದರೆ ಅವಳು ವೇಗವಾಗಿ ಓಡಬಲ್ಲಳು. ಹೌದಿಲ್ರಿ? ಅವಳು ವೇಗವಾಗಿ ಓಡಬಲ್ಲಳು. ಅವಳ ಹತ್ರ ಸಾಮರ್ಥ್ಯ ಇದೆ, ಅವಳು ಓಡಬಲ್ಲಳು. ಶಿ ಕ್ಯಾನ್ ನಾಟ್ ರನ್ ಫಾಸ್ಟ್. ಅವಳು ವೇಗವಾಗಿ ಓಡಲು ಸಾಧ್ಯವಿಲ್ಲ. ನಾಟ್ ಕೆನಾಟ್ ಅಂತ ಬಳಸಕತ್ತೀವಿ. ಕೆನಾಟ್. ಕ್ಯಾನ್ ಪಕ್ಕದಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ನಾಟನ್ನು ಸೇರಿಸಿದೀವಿ ಅಷ್ಟೇ, ಸಿಂಪಲ್, ಏನಿಲ್ಲ. ಓಕೆ, ಶಿ ಆ್ಯಸ್ ಇಟ್ ಈಸ್ ಇತ್ತಿಲ್ಲಿ. ಓಕೆ, ಕ್ಯಾನು ಇತ್ತು, ನಾಟನ್ನು ಸೇರಿಸಿದ್ವಿ. ಶಿ ಕೆನಾಟ್ ರನ್. ಶಿ ಕೆನಾಟ್ ರನ್ ಫಾಸ್ಟ್. ಶಿ ಕೆನಾಟ್ ರನ್ ಫಾಸ್ಟ್. ಅವಳಿಗೆ ಏನಿಲ್ಲ ಅಂತ. ಶಿ ಕೆನಾಟ್ ರನ್ ಫಾಸ್ಟ್ ಅಂದರೆ ಅವಳು ವೇಗವಾಗಿ ಓಡಲು ಸಾಧ್ಯವಿಲ್ಲ. ಯಾಕಂದರೆ ಅವಳು ಶೂ ಹಾಕ್ಕೊಂಡಿಲ್ಲ, ಇಲ್ಲ ಅಲ್ಲಿ ಮುಳ್ಳಿರ್ಬೋದು ರಸ್ತೆಯಲ್ಲಿ, ಅಥವಾ ಅವಳಿಗೆ ಕಾಲಿಗೆ ನೋವಾಗಿರ್ಬೋದು, ಅವಳಿಗೆ ಓಡುವ ಸಾಮರ್ಥ್ಯ ಇಲ್ಲ, ನಡ್ಕಂತೋತಾಳೆ ಅಷ್ಟೇ, ಓಡೋಕ್ಕೆ ಸಾಧ್ಯ ಇಲ್ಲ ಆಕಿ ಅಂತ. ಶಿ ಕೆನಾಟ್ ರನ್ ಫಾಸ್ಟ್ ಅಂತೇಳಿ ಅರ್ಥವನ್ನು ಕೊಡುತ್ತೆ. ಇದು ನೆಗೆಟಿವ್. ಸಿಂಪಲ್ ಆಗಿ ಕೆನಾಟ್ ಅಂತ ಬಳಸಿ ನಾವೇನು ಮಾಡ್ತೀವಿ ರೀ? ನೆಗೆಟಿವ್. ಎಲ್ಲದಕ್ಕೂ ಕೆನಾಟ್. ಎಲ್ಲ ಸಬ್ಜೆಕ್ಟ್ಗೆ ಐ, ವಿ, ಯು, ವಿ, ಶಿ, ಇಟ್, ದೇ ಎಲ್ಲದಕ್ಕೂ ಸಹಿತ ಕೆನಾಟನ್ನು ಬಳಸ್ತಾ ಹೋಗ್ತೀವಿ. ಈಗ ಇದನ್ನು ಇಂಟ್ರಗೇಟಿವ್ ಮಾಡ್ಬೇಕು. ಇಂಟ್ರಗೇಟಿವ್ ಅಂದ್ರೆ ಏನು? ಪ್ರಶ್ನೆ ಮಾಡೋದು. ಹೆಂಗೆ ಪ್ರಶ್ನೆ ಮಾಡೋದು ಅಂದ್ರೆ ಏನಿಲ್ಲ, ಕ್ಯಾನ್ ಏನಿರ್ತದಲ್ಲ ಅದನ್ನು ಮೊದಲಿಗೆ ತರೋದು, ಶೀನ ನೆಕ್ಸ್ಟ್ ಹಚ್ಚೋದು, ಸೇಮ್ ಆ್ಯಸ್ ಇಟ್ ಈಸ್. ಕ್ಯಾನ್ ಶಿ ರನ್ ಫಾಸ್ಟ್? ಕ್ವಶನ್ ಮಾರ್ಕ್. ಕ್ಯಾನ್ ಶಿ ರನ್ ಫಾಸ್ಟ್ ಅಂದರೆ ಇಲ್ಲಿರೋದನ್ನು ಇಲ್ಲಿ ತರ್ತೀವಿ, ಇಲ್ಲಿರೋದನ್ನು ಇಲ್ಲಿ ತಂದಾಕ್ತೀವಿ ಅಷ್ಟೇ. ಆ್ಯಸ್ ಇಟ್ ಈಸ್ ನಾಟ್ ಹಚ್ಚಂಗಿಲ್ಲ. ಇಂಟ್ರಗೇಟಿವ್ದಾಗ ರನ್ ಫಾಸ್ಟ್ ಅಂತ ಆ್ಯಸ್ ಇಟ್ ಈಸ್ ಹಂಗೆ ಇಡ್ತೀವಿ. ಕ್ವಶನ್ ಮಾರ್ಕ್, ಡೋಂಟ್ ಫರ್ಗೆಟ್ ಟು ಪುಟ್ ಅ ಕ್ವಶನ್ ಮಾರ್ಕ್. ಕ್ಯಾನ್ ಶಿ ರನ್ ಫಾಸ್ಟ್? ಅವಳು ವೇಗವಾಗಿ ಓಡಬಲ್ಲಳೆ ಅಂತ ಪ್ರಶ್ನೆ ಮಾಡಿದಂಗ. ಓಡಬಲ್ಲಳೆ ಅಂತೇಳಿ ಪ್ರಶ್ನೆ ಮಾಡಿದಂಗ. ಓಕೆ, ನೆಕ್ಸ್ಟ್ ಇದ್ರ ಉತ್ತರ ಏನಿರ್ತದ್ರಿ ಅಂತಂದರೆ, ಉತ್ತರ ಹೌ ವಿ ಕ್ಯಾನ್ ಡಿಫೈನ್. ನಾವು ಉತ್ತರ, ಈ ಪ್ರಶ್ನೆಗೆ ಉತ್ತರ ಒಂದನೇದ್ದು ಆಗ್ಬೋದು, ಇಲ್ಲ ಇದು ಆಗ್ಬೋದು. ಕ್ಯಾನ್ ಶಿ ರನ್ ಫಾಸ್ಟ್ ಅಂದರೆ ನೀವು ಉತ್ತರ ಇದನ್ನು ಹೇಳ್ಬೋದು, ಶಿ ಕ್ಯಾನಾಟ್ ರನ್ ಫಾಸ್ಟ್, ಅವಳು ಓಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಇಲ್ಲ ಶಿ ಕ್ಯಾನ್ ರನ್ ಫಾಸ್ಟ್, ಅವಳು ವೇಗವಾಗಿ
ಓಡಬಹುದು ಅಥವಾ ಓಡಬಲ್ಲಳು ಅಂತೇಳಿ. ಶಿ ಕ್ಯಾನ್ ರನ್ ಫಾಸ್ಟ್, ಅವಳು ವೇಗವಾಗಿ ಓಡಬಲ್ಲಳು ಅಂತ ಅರ್ಥವನ್ನು ಕೊಡುತ್ತೆ. ಈಗ ನೆಗೆಟಿವ್ ಇಂಟ್ರಗೇಟಿವ್ ಅಂತ ಕರಿತೀವಿ ಇದನ್ನು. ನೆಗೆಟಿವ್ ಇಂಟ್ರಗೇಟಿವ್ ಒಂದು 50-50 ಕ್ವಶನ್ ಅಂತಲೂ ಕರಿತೀವಿ. ಒಂದು 50% ಕ್ವಶನ್ ಕೇಳೋದ್ರಾಗೆ 50% ಪಾಸಿಟಿವ್ ಇರ್ತದೆ, 50% ನೆಗೆಟಿವ್ ಇರ್ತದೆ. ಇದನ್ನು ಕ್ವಶನ್ ಟ್ಯಾಗ್ ಥರನ ಕೇಳ್ತಾ ಹೋಗ್ತೀವಿ. ಇಲ್ಲಿ ನೋಡಿ ಅದನ್ನು ಹೆಂಗೆ ಕೇಳ್ತೀವಿ ಅಂತಂದರೆ ಕ್ಯಾನ್ ಪ್ಲಸ್ ನಾಟ್ ಕ್ಯಾನ್. ಕಾಂಟ್ ಶಿ ರನ್ ಫಾಸ್ಟ್, ಅವಳು ವೇಗವಾಗಿ ಓಡುವುದಿಲ್ಲವೇ, ಓಡುತ್ತಾ ಇಲ್ಲವೇ ಅಥವಾ ಓಡುವುದಿಲ್ಲವೇ ಸೇರಿಸಿ ಹೇಳ್ತೀವಿ. ಓಡುವುದು ಮತ್ತು ಇಲ್ಲ ಎರಡು ಸೇರಿಸಿದಾಗ ಓಡುವುದಿಲ್ಲವೇ ಅಂತಾಗುತ್ತೆ ಕನ್ನಡದಾಗ. ಕಾಂಟ್ ಶಿ ರನ್ ಫಾಸ್ಟ್, ಕಾಂಟ್ ಶಿ ರನ್ ಫಾಸ್ಟ್, ಅವಳು ವೇಗವಾಗಿ ಓಡುವುದಿಲ್ಲವೇ ಅಂತೇಳಿ ಆಗುತ್ತಾ. ಇದು ಕ್ಯಾನ್ನ ಬಳಸ್ತಕ್ಕಂಥ, ಕ್ಯಾನ್ನ ಬಳಸಿ ಈಸಿಯಾಗಿ ಸೆಂಟೆನ್ಸನ್ನು ಮಾಡ್ತಕ್ಕಂಥದ್ದು. ನೀವು ಏನು ಕ್ಯಾನ್ನ ಬಳಸಿ ಇನ್ನೂ ಸೆಂಟೆನ್ಸ್ ಜಾಸ್ತಿ ಮಾಡಬೇಕಾಗಿತ್ತಂದರೆ ಸಿಂಪಲ್ಲಾಗಿ ನಾವೇನು ಮಾಡೋದಪ್ಪ ಅಂತಂದರೆ, ಸಿಂಪಲ್ಲಾಗಿ ಮಾಡೋದೇನು ಅಂತಂದರೆ ಆ್ಯಸ್ ಇಟ್ ಈಸ್ ನೀವು ನೋಡಿದಿರ ಕ್ಯಾನ್ ಇರುತ್ತೆ. ಸಬ್ಜೆಕ್ಟ್ ಸಿಂಪಲ್ಲಾಗಿ ಏನು ಮಾಡಿರಿ, ಇಲ್ಲಿ ಐ, ಸ್ವಲ್ಪ ಪೆನ್ನನ್ನು ಸ್ವಲ್ಪ ದೊಡ್ಡದು ಮಾಡೋಣ, ಐ, ವಿ, ಯು, ದೇ, ಈ, ಶಿ, ಇಟ್, ಶಿ, ಹಿ, ಇಟ್ ಈ ರೀತಿ ತಗೊಂಡು ಒಂದು ಈ ಥರ ಲೈನ್ ಹಾಕ್ರಿ. ಮುಂದೆ ಕ್ಯಾನನ್ನು ಬರೀರಿ. ಕ್ಯಾನ್, ಕ್ಯಾನ್, ಎಲ್ಲದಕ್ಕೂ ಕ್ಯಾನ್ ಇರೋದ್ರಿಂದ ಕ್ಯಾನ್ ಸಿಂಪಲ್ಲಾಗಿ ಇಳಿಸ್ತಾ ಹೋಗೋದು, ಏನು ಬೇಜಾರಿಲ್ಲ. ಸುಮ್ಮನೆ ಕ್ಯಾನ್ ಬರೀತಾ ಹೋದ್ರೆ ಸಾಕು, ಅದರ ಅರ್ಥ ಆಟೋಮೆಟಿಕ್ ಬಂದೇ ಬರುತ್ತೆ. ಕ್ಯಾನ್. ಓಕೆ, ಈಗೇನು ಮಾಡೋಣ, ಈಗ ಮುಂದೆ ಏನು ಮಾಡೋಣ ಅಂತಂದರೆ ಇದು ಕ್ಯಾನ್ ಆಯಿತು. ಇದ್ರ ಪಕ್ಕದಾಗೆ ವರ್ಬ್ ಹಾಕ್ಬೇಕು. ವರ್ಬ್ V1 ಫಾರ್ಮುಲಾ ಏನು ಹೇಳ್ತದ, ವರ್ಬ್ 1 ಹಾಕ್ಬೇಕಂತ ಅರ್ಥ. ಅದಕ್ಕೆ ಓಕೆ ಲರ್ನ್, ವರ್ಬ್ ಯಾವುದನ್ನ ಹಾಕ್ರಿ, ವರ್ಬ್ ಯಾವುದನ್ನ ಹಾಕ್ತಾ ಹೋಗ್ರಿ ಅದರ ಅರ್ಥ ಸ್ವಲ್ಪ ಚೇಂಜ್ ಆಗ್ತದೆ ಹೊರತಾಗಿ ಸೇಮ್ ಅದೇ ಸಾಮರ್ಥ್ಯ. ವಿ ಕ್ಯಾನ್ ರನ್, ಈ ರೀತಿ. ಯು ಕ್ಯಾನ್ ಟಾಕ್ ಇನ್ ಇಂಗ್ಲೀಷ್. ನೀವು ಆಬ್ಜೆಕ್ಟ್ ಆ್ಯಡ್ ಮಾಡ್ಬೋದು, ಇಲ್ಲದೆ ಇದು ಯು ಕ್ಯಾನ್ ಟಾಕ್ ಇನ್ ಇಂಗ್ಲೀಷ್. ದೇ ಕ್ಯಾನ್ ಟಾಕ್ ತೆಲುಗು, ದೇ ಕ್ಯಾನ್ ಟಾಕ್ ಇನ್ ತೆಲುಗು. ನೀವು ಮುಂದೆ ಏನೇನು ಆಗ್ತಾ ಹೋಗ್ಬೋದು. ಶಿ ಕ್ಯಾನ್ ಡ್ಯಾನ್ಸ್, ಶಿ ಕ್ಯಾನ್ ಡ್ಯಾನ್ಸ್, ಅವಳು ನೃತ್ಯ ಮಾಡಬಲ್ಲಳು, ಅವಳು ನೃತ್ಯ ಮಾಡಬಲ್ಲಳು. ಹಿ ಕ್ಯಾನ್ ಏನು ಮಾಡೋಣ, ಹಿ ಕ್ಯಾನ್ ರೈಟ್, ಹಿ ಕ್ಯಾನ್ ರೈಟ್, ಅವನು ಬರೆಯಬಲ್ಲ, ಅವನು ಬರೆಯುವ ಸಾಮರ್ಥ್ಯವಿದೆ. ಹಿ ಕ್ಯಾನ್ ರೈಟ್ ಇನ್ ಇಂಗ್ಲೀಷ್, ಹಿ ಕ್ಯಾನ್ ರೈಟ್ ಇನ್ ಕನ್ನಡ, ಹಿ ಕ್ಯಾನ್ ರೈಟ್ ಇನ್ ಕನ್ನಡ, ಅವನು ಕನ್ನಡದಲ್ಲಿ ಬರೆಯಬಲ್ಲ. ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಏನು ಮಾಡ್ಬೋದು, ಸರಳವಾಗಿ ಸೆಂಟೆನ್ಸನ್ನು ಕ್ಯಾನ್ನ ಬಳಸಿ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸಸೈಸ್ ಒಂದು 10ರಿಂದ 50 ಸೆಂಟೆನ್ಸನ್ನು ಮಾಡ್ತಾ ಹೋಗಿ. ಈಗ ಅದನ್ನು ನೆಗೆಟಿವ್ ಮಾಡೋದಂತಂದ್ರೆ ಏನು, ಜಸ್ಟ್ ಕೆನಾಟ್ ಹಚ್ಚಿದ್ರೆ ಸಾಕು, ಮುಂದೇನೋ ನಾಟ್ ಹಚ್ತಾ ಹೋದ್ರೆ ಸಾಕು. ಕ್ಯಾನ್ ಪಕ್ಕದಾಗ ಇದು ಕ್ಯಾನ್ ಇದ್ದೇ ಇರ್ತದ, ಐ ಕ್ಯಾನ್ ಅಂತ ಇರ್ತದ, ಅದ್ರ ಪಕ್ಕದಾಗ ನೀವೇನು ಮಾಡ್ತೀರಿ, ನಾಟನ್ನು ಆ್ಯಡ್ ಮಾಡ್ತಾ ಹೋಗ್ತೀರಿ ಅಷ್ಟೇ. V1 ಅದು ಆ್ಯಸ್ ಇಟ್ ಈಸ್ ಹಂಗೆ ಇರ್ತದೆ. V1 ಏನು ಬಳಸಿರ್ತೀರ ಅದು ಆ್ಯಸ್ ಇಟ್ ಈಸ್ ಹಂಗೆ ಇರ್ತದೆ. ಇಷ್ಟು ಕ್ಯಾನನ್ನು ಬಳಸಿ ಸಿಂಪಲ್ಲಾಗಿ ಮಾಡ್ಬೋದಾಗಿರ್ತಕ್ಕಂಥ ಸರಳವಾದ ವಾಕ್ಯಗಳು ನೀವು ಬಳಸ್ತೀರಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಇಂಗ್ಲೀಷ್ ಸರಳವಾಗಿ ಕನ್ನಡದಲ್ಲಿ ಕಲಿಬೇಕಾಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ವಿಡಿಯೋಗಳಿವೆ, ಅವುಗಳನ್ನು ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ with your friends. Thank you very much.